ಧನರಾಜ್ ಅವರು ಮೋಸ ಮಾಡಿ ಆಟವನ್ನು ಗೆದ್ದರು. ಧನರಾಜ್ ಅವರು ಮಿರರಲ್ಲಿ ನೋಡಿಕೊಂಡು ಆಟವನ್ನು ಗೆಲ್ಲುವಾಗ ಆ್ಯಕ್ಚುಲಿ ಹನುಮಂತು ಅವರಿಗೆ ಗೊತ್ತಿತ್ತು. ಹನುಮಂತು ಅವರು ಯಾಕೆ ಇದನ್ನು ಹೈಲೈಟ್ ಮಾಡಿಲ್ಲ, ಯಾಕೆ ಕಂಡರೂ ಕಾಣದಂಗೆ ಸುಮ್ಮನೆ ಆಗಿಬಿಟ್ರು. ಇದ್ರ ಬಗ್ಗೆ ತುಂಬ ಚರ್ಚೆ ಆಗ್ತಾ ಇದೆ. ಇದರ ಬಗ್ಗೆ ನಾನು ಸಂಪೂರ್ಣವಾದ ಮಾಹಿತಿಯನ್ನು ನಾನು ನಿಮಗೆ ಇವತ್ತು ತಿಳಿಸ್ತೀನಿ. ಅಂದರೆ ನೀವು ನೋಡಿರ್ಬೋದು, ಬುಧವಾರ ಬಿಗ್ ಬಾಸ್ ಮನೆಯಿಂದ ಮಿಡ್ ವೀಕ್ ಎಲಿಮಿನೇಷನಲ್ಲಿ ಹೊರಗಡೆ ಹೋಗ್ತಾರೆ ಒಬ್ಬರು ಅಂತ ಅಂದ್ಕೊಂಡಿದ್ರು. ಅದು ಆಲ್ಮೋಸ್ಟ್ ಗೌತಮಿ ಅಂತ ತುಂಬ ಜನ ಅಂದ್ಕೊಂಡಿದ್ರು. ಆನಂತರ ಬಿಗ್ ಬಾಸ್ ಟ್ವಿಸ್ಟ್ ಕೊಡ್ತಾರೆ, ಗೌತಮಿ ಅವರೇ ನೀವು ಸೇಫ್ ಆಗ್ತೀರಾ ಅಂತ ಹೇಳ್ತಾರೆ. ಆನಂತರ ಕೊನೆಯಲ್ಲಿ ಉಳ್ಕೊಳ್ತಕ್ಕಂಥದ್ದು ಭವ್ಯ ಗೌಡ ಅವರನ್ನು ಕೂಡ ಏನು ಹೊರಗಡೆ ಹಾಕ್ತಾರೆ ಅಂತ ಅಂದ್ಕೊಳ್ತೀವಿ, ಆದರೆ ಅವ್ರನ್ನೂ ಕೂಡ ಸೇಫ್ ಮಾಡ್ತಾರೆ. ಆದರೆ ಬಿಗ್ ಬಾಸ್ ಮನೆ ಯಾವುದೇ ಕಾರಣಕ್ಕೂ ಕ್ಲೋಸ್ ಆಗಲ್ಲ. ಗೇಟು ಒಬ್ಬರನ್ನು ಹೊರಗಡೆ ಹಾಕ್ತೀವಿ ಅಂತ ಆ್ಯಕ್ಚುಲಿ ಓಪನ್ ಮಾಡ್ಕೊಂಡು ಕೂತಿದ್ದಾರೆ. ಇನ್ನೂ ಗುರುವಾರ ಒಬ್ಬರು ಹೋಗ್ತಾರೆ ಅಂತ ಅಂದ್ಕೊಂಡಿದ್ದಾರೆ. ಕೊನೆಗಳಿಗಲ್ಲಿ ಬಿಗ್ ಬಾಸು ಒಂದು ಪ್ರೋಮೋನ ಬಿಡ್ತಾರೆ. ಅದರಲ್ಲಿ ಕಾರಣ ಬುಧವಾರ ಯಾಕೆ ನಾವು ಹೊರಗಡೆ ಹಾಕಿಲ್ಲ ಅಂದರೆ ಕಾರಣ ಬಂದ್ಬಿಟ್ಟು ಧನರಾಜ್ ಅವರು ಮೋಸ ಮಾಡಿ ಆಟವನ್ನು ಗೆದ್ದುಬಿಟ್ರು, ಎಲಿಮಿನೇಷನಿಂದ ಪಾರಾಗ್ಬಿಟ್ರು. ಅದಕ್ಕೋಸ್ಕರ ಈ ಬುಧವಾರದ ಎಲಿಮಿನೇಷನ್ನ ನಾವು ಕ್ಲೋಸ್ ಮಾಡಿದ್ದೀವಿ ಅಂತ ಹೇಳ್ತಾರೆ. ಇದಾದ ನಂತರ ಆ್ಯಕ್ಚುಲಿ ಧನರಾಜ್ ಅವರು ತಮ್ಮ ತಪ್ಪನ್ನು ಒಪ್ಕೊಳ್ತಾರೆ. ನಾನು ಮಾಡಿದ್ದು ತಪ್ಪು, ಮಿರರಲ್ಲಿ ನೋಡ್ಕೊಂಡು ಆಟ ಆಡಿದ್ದು ತಪ್ಪು ಅಂತ ಒಪ್ಕೊಳ್ತಾರೆ. ಅವರು ಕೂಡ ಎಲಿಮಿನೇಷನ್ಗೆ ಒಳಗಾಗ್ತಾರೆ. ಅಂದಾಗ ನಮಗೆ ಇಲ್ಲಿ ಓಕೆ ಗುರುವಾರ ದಿವಸ ಯಾರು ಹೋಗ್ಬೋದು ಅನ್ನೋದು ತಲೆಯಲ್ಲಿ ಎಲ್ಲ ಓಡ್ತಾ ಇರುತ್ತೆ. ಅದು ಒಂದು ಕಡೆ ಇರಲಿ, ಇನ್ನೊಂದು ಕಡೆ ನಾವು ಹನುಮಂತು ಅವರು ನಿಜವಾಗ್ಲೂ ಧನರಾಜ್ ಅವರಿಗೆ ಸಪೋರ್ಟ್ ಮಾಡಿದ್ರ ಅಂತ ಒಂದು ಕಡೆ ನೋಡೋದೇ ಆದರೆ, ನಾವು ಧನರಾಜ್ ಅವ್ರ ಮೇಲೆ ಒಂದು ಸ್ನೇಹ ಆಗಿರ್ಬೋದು, ಒಂದು ಪ್ರೀತಿ ಆಗಿರ್ಬೋದು, ಗೆಲ್ಲಬೇಕು ಅನ್ನೋ ಒಂದು ಕಾಳಜಿ ಆಗಿರ್ಬೋದು ಹನುಮಂತು ಅವ್ರಿಗೆ ಇದ್ದೇ ಇದೆ. ಆದರೆ ಈಗ ಹೊರಗಡೆ ತುಂಬ ಕೋಲಾಹಲ ಉಂಟು ಮಾಡ್ತಾ ಇರ್ತಕ್ಕಂಥದ್ದು ಕ್ಯಾಪ್ಟನ್ ಆಗಿದ್ದಂಥ ಈ ಹನುಮಂತು ಅವರು ಯಾಕೆ ಇದನ್ನು ಸರಿ ಮಾಡಲಿಲ್ಲ, ಯಾಕೆ ಅಲ್ಲಿ ತಪ್ಪನ್ನು ಹೇಳ್ತಿದ್ಲಿಲ್ಲ, ನೀವು ಮಿರರಲ್ಲಿ ನೋಡಬಾರ್ದು ಅಂತ ಯಾಕೆ ಹೇಳಲಿಲ್ಲ ಅಂತ ತುಂಬ ಜನರ ಪ್ರಶ್ನೆ ಕಾಡ್ತಾ ಇದೆ. ಆದರೆ ಇಲ್ಲಿ ಒಂದು ವೇಳೆ ಈ ಧನರಾಜು ಯಾವಾಗಲೂ ಕೆಲವೊಂದು ಸಾರಿ ಮಾತ್ರ ಮಿರರಲ್ಲಿ ನೋಡ್ಕೊಳ್ತಾನೆ, ಇನ್ನು ಬಾಕಿ ಟೈಮು ಕೆಳಗಡೆ ಬಗ್ಕೊಂಡು ಆಟ ಆಡ್ತಾ ಇರ್ತಾನೆ. ಇಲ್ಲಿ ಬರೀ ಅವನೊಬ್ಬನೇ ಆಟ ಆಡ್ತಾ ಇರಲ್ಲ, ಇನ್ನೂ ಕೂಡ 3 ಜನ ಆಟ ಆಡ್ತಾ ಇರ್ತಾರೆ. ಹಾಗಾಗಿ ಇಲ್ಲಿ ಹನುಮಂತು ಅವರಿಗೆ ಒಬ್ಬನ ಮೇಲೆ ಜಾಸ್ತಿ ಫೋಕಸ್ ಮಾಡೋಕ್ಕೆ ಆಗಿರಲಿಲ್ಲ. ಅವನು ನೋಡ್ತಾ ಇದ್ದ ಅವಾಗವಾಗ ಯಾವಾಗಲೂ ಒಂದೊಂದು ಟೈಮ್ ನೋಡಿದ್ದನ್ನು ಫೋಕಸ್ ಮಾಡೋಕ್ಕೆ ಹನುಮಂತು ಅವ್ರಿಗೆ ಇಲ್ಲಿ ಸಾಧ್ಯವಾಗಿರಲ್ಲ. ಹಾಗಾಗಿ ಹನುಮಂತು ಅವರ ತಪ್ಪು ಇಲ್ಲೆಲ್ಲೂ ಕೂಡ ಎದ್ದು ಕಾಣಲ್ಲ. ಇಲ್ಲಿ ಧನರಾಜ್ ಅವರು ಮಾಡಿದ್ದು ತಪ್ಪ ಅಂತಂದರೆ ಆ್ಯಕ್ಚುಲಿ ಬಿಗ್ ಬಾಸ್ ಅವ್ರು ಏನು ಮಾಡ್ತಾಯಿದ್ರು, ಮಿರರನ್ನು ಯಾಕೆ ಇಟ್ಟಿದ್ರು, ಆ ತಪ್ಪು ಮಾಡೋಕ್ಕೆ ಅವರು ಕೂಡ ಒಂದು ರೀತಿ ಕಾರಣ ಅಲ್ವಾ? ಇದೆಲ್ಲವೂ ಕೂಡ ಪ್ರಶ್ನೆ ನಮ್ಮ ಬೆಳಕಿಗೆ ಬರುತ್ತೆ. ಇಲ್ಲಿ ಭಾನುವಾರ ಸುದೀಪ್ ಅವರು ಕ್ಲಾಸ್ ತಗೊಂಡ್ರು ಕೂಡ ಧನರಾಜ್ ಅವ್ರಿಗೆ ಕ್ಲಾಸ್ ತಗೊಳ್ತಾರೆ. ಆದರೆ ಇಲ್ಲಿ ಬಿಗ್ ಬಾಸ್ ಅವರು ಕೂಡ ಕ್ಲಾಸ್ ತಗೊಳ್ಳೇಬೇಕು. ಯಾಕೆಂದರೆ ಬಿಗ್ ಬಾಸ್ ಟೀಮ್ ಕೂಡ ತಪ್ಪು ಮಾಡಿದೆ. ಮಿರರು ಇವ್ರ ಕಡೆ ವಾಲ್ಸಿ ಇಟ್ಟು ಅವರು ಕೂಡ ತಪ್ಪು ಮಾಡಿದೆ. ಅವ್ರನ್ನೂ ಕೂಡ ನಾವು ಆ ರೀತಿ ನೋಡಿದ್ರೆ ಅವ್ರಿಗೂ ಕ್ಲಾಸ್ ತಗೊಳ್ಳೇಬೇಕಾಗತ್ತೆ. ಹನುಮಂತು ಅವರಿಗೆ ಆ ಮಟ್ಟಿಗಿನ ಒಂದು ಕೇಳ್ಬೋದು, ಹನುಮಂತು ಅವ್ರಿಗೆ ಗೊತ್ತಿಲ್ಲ ಅಂದರೆ ಅದು ಅಲ್ಲಿಗೆ ಕ್ಲೋಸ್ ಆಗೋಗುತ್ತೆ. ಹನುಮಂತು ಅವ್ರ ಮೇಲೆ ಏನೂ ಬರೋದಿಲ್ಲ ಇಲ್ಲಿ. ಆದರೆ ಗುರುವಾರ ಎಲಿಮಿನೇಷನ್ ಇದೆಯಾ ಇಲ್ವಾ ಅನ್ನೋದು ಕೂಡ ಒಂದು ಕ್ಲಾರಿಟಿ ಇಲ್ಲ. ಯಾಕೆಂದರೆ ಕೆಲವರು ತುಂಬ ಜನ ಹೇಳ್ತಾ ಇರ್ತಕ್ಕಂಥದ್ದು ಆ್ಯಕ್ಚುಲಿ ಈ ಗುರುವಾರ ಇರಲ್ಲ, ಭಾನುವಾರ ದಿನ ಡಬಲ್ ಎಲಿಮಿನೇಷನನ್ನು ಮಾಡಿ ಹೊರಗಡೆ ಇಬ್ಬರನ್ನು ಕಳಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ, ಎಲ್ಲದಕ್ಕೂ ಕೂಡ ಕಾಲ ಉತ್ತರ ನೀಡುತ್ತೆ. ಆದರೆ ಹನುಮಂತು ಅವರಿಗೆ ಯಾವುದೇ ಕೇಡು ತಾಕದು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸೋಣ. ನಮಸ್ಕಾರ.